ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹೇ ಪಾರ್ಥ, ಮೂರು ಲೋಕಗಳಲ್ಲಿಯೂ ನಾನು ಮಾಡಬೇಕಾದುದೇನೂ ಇಲ್ಲ, ಅಥವಾ ನಾನು ಇದುವರೆಗೂ ಪಡೆಯದೆ ಮುಂದೆ ಪಡೆಯಬೇಕಾದುದೇನೂ ಇಲ್ಲ. ಆದರೂ ನಾನು ಕರ್ಮದಲ್ಲಿಯೇ ತೊಡಗಿರುವೆನು. ಭಗವಂತ ತನ್ನ ಮಾತನ್ನು ಮುಂದುವರಿಸಿದ್ದಾನೆ. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯೂ ತನ್ನ ಕೆಲಸ ಮಾಡುತ್ತಿರಲೇಬೇಕು. ಭೂಮಿಯಲ್ಲಿ ಬೆಳೆಯುವ ಪ್ರತಿಯೊಂದು ಮಿತಿಯಲ್ಲಿ ಇದ್ದರೆ ಅದು ಎಲ್ಲರಿಗೂ ಕ್ಷೇಮ. ಒಮ್ಮೆ ಹೆಚ್ಚಾದರೆ ಪ್ರಕೃತಿಯಲ್ಲಿ ಅಸಮತೋಲನ ನಿಶ್ಚಿತ. ಈ ಕಾರಣದಿಂದಲೇ ಒಂದನ್ನು ತಿಂದು ಇನ್ನೊಂದು ಬದುಕುವುದು. ಕಾಡಿನಲ್ಲಿ ಸಸ್ಯಾಹಾರಿ ಪ್ರಾಣಿಗಳೇ ಹೆಚ್ಚಾದರೆ ಕಾಡು ಉಳುವುದು. ಅವು ಕಾಡಿನ ಎಲ್ಲಾ ಸಸ್ಯ ತಿಂದು ಕಾಡು ಬೆಳೆಯಲು ತಡೆಯಾಗುತ್ತದೆ. ಒಮ್ಮೆ ಪ್ರಾಣಿ ಭಕ್ಷಕ ಪ್ರಾಣಿ ಹೆಚ್ಚಿದರೆ ಹೆಚ್ಚಾದ ಸಸ್ಯ ತಿಂದು ಕಾಡಿನಲ್ಲಿ ಸಮತೋಲನ ಕಾಯುವ ಪ್ರಾಣಿಗಳನ್ನೆಲ್ಲ ತಿಂದು ಕಾಡಿನ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹೀಗೆ ಪ್ರಕೃತಿಯನ್ನು ಕಾಯುವ ಕಾರಣಕ್ಕಾದರೂ ಒಂದನ್ನು ತಿಂದು ಇನ್ನೊಂದು ಬದುಕಬೇಕು. ಈ ಕಾರಣದಿಂದ ಪ್ರತಿಯೊಂದು ಪ್ರಾಣಿ ಆಹಾರ ಸೇವನೆ ಮಾಡುವುದೂ ಕೂಡ ಒಂದು ಕರ್ಮ ಎನಿಸುತ್ತದೆ. ಇಂದಿನ ಮನುಷ್ಯ ಹಿಂದಿನವರು ಮಾಡಿದಷ್ಟು ಕಸರತ್ತು ಮಾಡಲಾರ. ಎಲ್ಲಕ್ಕೂ ಯಂತ್ರವನ್ನೇ ಅವಲಂಬಿಸಿ ಬದುಕುತ್ತಿರುವ ಮನುಷ್ಯ ಸಣ್ಣ ಸಂಖ್ಯೆ ಎಣಿಸುವುದಕ್ಕೂ ಗಣಕಯಂತ್ರ ಉಪಯೋಗಿಸಿ ತನ್ನ ಎಣಿಸುವ ಗುಣಿಸುವ ಸಂಖ್ಯೆ ಜ್ಞಾಪಕ ಶಕ್ತಿಯನ್ನು ಕಳೆದುಕೊಂಡಾಗಿದೆ. ಕನಿಷ್ಠ ಕೆಲಸವನ್ನಾದರೂ ಮಾಡದಿದ್ದರೆ ಮನುಷ್ಯನ ಶಕ್ತಿ ಇನ್ನೂ ಕಡಿಮೆಯಾಗಿ ಪ್ರಕೃತಿಗೆ ಮನುಷ್ಯನ ಅವಶ್ಯಕತೆಯೇ ಇಲ್ಲವಾದೀತು. ಸಾಕಷ್ಟು ಜನರಿಗೆ ಕೆಲಸ ಮಾಡುವ ಅವಶ್ಯಕತೆ ಬದುಕುವ ದೃಷ್ಟಿಯಿಂದ ಇರದೇ ಹೋದರೂ ಮನುಷ್ಯ ಕೆಲಸ ಮಾಡುತ್ತಿರಬೇಕು. ಒಂದು ವಯಸ್ಸಿನವರೆಗೆ ಸರಿಯಾಗಿ ದುಡಿದು ಆದಾಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಯೋಜನಾಬದ್ಧ ಜೀವನ ನಡೆಸಿದರೆ ಜೀವನ ಸಂಧ್ಯಾಕಾಲದಲ್ಲಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವ ಸ್ಥಿತಿ ಬರುವುದಿಲ್ಲ. ಆದರೂ ಈ ಸಮಾಜದಿಂದ ಪಡೆದ ಸಹಾಯಕ್ಕಾಗಿ, ಸಮಾಜದ ಉನ್ನತಿಗಾಗಿ, ಮುಂದೆ ಬರುವವರಿಗಾಗಿ, ಮುಂದಿನ ಜನ್ಮದಲ್ಲಿ ಮತ್ತೆ ಬರಲೇಬೇಕಾಗಿರುವುದರಿಂದ ಈ ಭೂಮಿಯನ್ನು ಅಸ್ತವ್ಯಸ್ತಗೊಳಿಸದೆ ಸುಂದರವಾಗಿ ಇಡುವುದಕ್ಕಾದರೂ ಇರುವಷ್ಟು ದಿನ ಕೈಯಲ್ಲಾದ ಕೆಲಸ ಮಾಡುತ್ತಿರಬೇಕು. ಯಾವುದೇ ಲೋಕದಲ್ಲಿ ದೇವಾನುದೇವತೆಗಳೇ ಜೀವಿಯ ರೂಪದಲ್ಲಿ ಬರಲಿ ಅಥವಾ ಜೀವಿಯೇ ಮರುಜನ್ಮ ಪಡೆದು ಲೋಕಕ್ಕೆ ಬರಲಿ, ಪ್ರತಿಯೊಬ್ಬರೂ ಕರ್ಮ ಮಾಡುವ ಉದ್ದೇಶದಿಂದಲೇ ಇಲ್ಲಿಗೆ ಬರುವುದು. ಉದ್ದೇಶದ ಕರ್ಮ ಮುಗಿಸುವ ಕಾರಣಕ್ಕಾದರೂ ಕರ್ಮ ಮಾಡುತ್ತಲೇ ಇರಬೇಕು. ಕರ್ಮ ಮಾಡದಿದ್ದರೂ ಜೀವನ ನಡೆಯುತ್ತದೆ ಎನ್ನುವ ಕಾರಣಕ್ಕಾಗಿ ಕರ್ಮ ಮಾಡದೇ ಇರಬಾರದು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.